ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಹಾಗೆ ಬಂದು ಇವತ್ತಿನ ಒಂದು ಮೋಟಿವೇಶನ್ ವೀಡಿಯೋ ತಂದಿದ್ದೀನಿ. ಏನಪ್ಪ ಇವತ್ತಿನ ಮೋಟಿವೇಶನ್ ವೀಡಿಯೋ ಅಂದರೆ ಫ್ರೆಂಡ್ಸ್, ನಿನ್ನಿಂದ ಎಲ್ಲವೂ ಸಾಧ್ಯ. ಹೌದು, ನಾವು ಸಾಧ್ಯ ಆಗದೇ ಇರೋದನ್ನು ಸಾಧನೆ ಮಾಡಿ ತೋರಿಸ್ಬೇಕು. ಅದಕ್ಕೆ ಎಕ್ಸಾಂಪಲ್ ಒಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನಪ್ಪ ಅಂದರೆ ಫ್ರೆಂಡ್ಸ್, ಇಡೀ ಒಂದು ಪ್ರಪಂಚ ಒಂದು ಪುಸ್ತಕ ಇದ್ದಂಗೆ. ಆ ಪುಸ್ತಕನ ಓದಿರೋನು ಸುತ್ತಿರೋನು ಮಾತ್ರ ತಿಳಿಯಬಲ್ಲ. ಆ ದೊಡ್ಡ ಪುಸ್ತಕದಲ್ಲಿ ನಾವೊಂದು ಬರೀ ಒಂದು ಹಾಳೆಯಲ್ಲಿ ನಾವು ಸೋಲು ಗೆಲುವು ಎರಡೂ ಇರುತ್ತೆ. ಮುಖ ಮಡಚಿದ್ರೆ ಸೋಲು, ಮುಖ ತಿರುಗಿದ್ರೆ ಹಾಳೆಯಲ್ಲಿ ಈ ಕಡೆ ತಿರುಗಿದ್ರೆ ಸೋಲು, ಈ ಕಡೆ ತಿರುಗಿದ್ರೆ ಗೆಲುವು. ಈ ಎರಡು ಹಾಳೆಯಲ್ಲಿ ಸಮ ಮಾಡಿದ್ರೆ ಒಂದೇ ಹಾಳೆ. ಯಶಸ್ಸು ನಮ್ಮ ಕೈಲಿರುತ್ತೆ, ಸೋಲು ನಮ್ಮ ಕೈಲಿರುತ್ತೆ. ಇದನ್ನು ತಗೋಬೇಕಾಗಿರೋರು ನಾವಾಗಿರ್ತೀವಿ ಫ್ರೆಂಡ್ಸ್. ಹೇಗೆ ನಮ್ಮ ಮೈಲಿ ನೀರು, ಗಾಳಿ, ರಕ್ತ ಇವೇನೂ ಇಲ್ಲದಂತೆ ನಾವು ಮನುಷ್ಯ ಜೀವಿಸೋಕ್ಕಾಗಲ್ವೋ, ಹಾಗೆಯೇ ಅಷ್ಟೇ ನಮ್ಮ ಜೀವನ. ಸೋಲು ಇರುತ್ತೆ, ಗೆಲುವು ಇರುತ್ತೆ. ಮುಂದೆ ದಾರಿಲಿ ಎಡಗಲು ಬೀಳ್ಬೋದು, ಆದರೆ ಯಾವತ್ತೂ ಹಿಂತಿರುಗಿ ನೋಡಬಾರ್ದು. ಲೈಫು ಅಂದಮೇಲೆ ಅವಮಾನಗಳನ್ನ ಎದುರಿಸ್ಕೊಂಡು ಹೋಗ್ತಾ ಇರಬೇಕು, ಮುಂದೆ ನಡೀತಾ ಇರಬೇಕು. ಆಗಲೇ ಒಂದು ಜೀವನ ಅಂತ ಕಟ್ಕೊಳ್ಳೋಕೆ ಸಾಧ್ಯ. ಯಾಕಂದರೆ ಯಶಸ್ಸಿನ ಹಾದಿಲಿ ನಾವು ನಡೀತಾ ಇದ್ದರೆ ನಮ್ಮನ್ನು ಹಿಂದೆ ಹಳ್ಳದಿಂದ ಹಳ್ಳಕ್ಕೆ ತಳ್ಳೋಕ್ಕೆ 1000 ಜನ ಇರ್ತಾರೆ. ಸಾಧ್ಯ ಆಗದೇ ಇರೋದು ಏನೂ ಇಲ್ಲ. ನನ್ನಿಂದ ಎಲ್ಲವೂ ಸಾಧ್ಯ ಅಂದರೆ ನಾನು ಎಲ್ಲನೂ ಸಾಧನೆ ಮಾಡ್ಬೋದು, ನನ್ನಿಂದ ಎಲ್ಲನೂ ಸಾಧ್ಯ ಆಗೇ ಆಗುತ್ತೆ ಅನ್ನೋ ದಾರಿಲಿ ನಾವು ನಡೆದಾಗ ಖಂಡಿತ ನಮಗೆ ದಾರಿ ಒಂದಾಗುತ್ತೆ. ಯಾಕೆ ಅಂದರೆ ಪುಸ್ತಕದಲ್ಲಿ ಒಂದು ಪುಟ ಮಾತ್ರ ನಾವು ಆಗಿರ್ತೀವಿ. ಆ ಪುಟನ ಇತಿಹಾಸನೇ ಬರುವಂಥ ಒಂದು ಶಕ್ತಿ ಇರೋದು ನಮ್ಮ ಕೈಲಿ. ನಾವು ಬರೀಲೂಬೋದು, ಇಟ್ಲೂಬೋದು. ಮಡಚಿಟ್ರೆ ಆ ಪೇಪರಿಗೆ ವ್ಯಾಲ್ಯೂ ಇರಲ್ಲ. ಅದೇ ಪೇಪರ್ ಜೋಡಿಸ್ಕೊಂಡು ಹೋಗ್ತಾ ಇದ್ದರೆ ನಮಗೆ ಎಲ್ಲವೂ ಹಾದಿ, ಎಲ್ಲವೂ ಸುಗಮ. ನಾವು ಸೋಲ್ತೀವಿ ಅಂದ್ಕೊಂಡು ದೃಢ ನಿರ್ಧಾರ ಮಾಡಬಾರ್ದು. ಗೆಲ್ತೀವಿ ಅಂತ ದೃಢ ನಿರ್ಧಾರ ಮಾಡಿ ಹೆಜ್ಜೆ ಇಟ್ಟರೆ ನಮಗೆ ಎಲ್ಲವೂ ಸಾಧ್ಯ. ನನ್ನಿಂದ ಎಲ್ಲವೂ ಸಾಧ್ಯ ಅಂದರೆ ನಾನೆಲ್ಲನೂ ಸಾಧಿಸಬಲ್ಲೆ, ನಾನೆಲ್ಲನೂ ಮಾಡಬಲ್ಲೆ ಅಂತ. ಯಶಸ್ಸು ಯಾವತ್ತೂ ನಮ್ಮನ್ನು ಹುಡ್ಕೊಂಬರ್ಬಾರ್ದು, ನಾವು ಅದನ್ನು ಹುಡ್ಕೊಂಡು ಹೋಗಬೇಕು. ಹಾಗಾಗಿ ಎಲ್ಲರೂ ಅಷ್ಟೇ, ನಾವು ಮಾತಾಡುವಂಥ ಮಾತು ಜೇನಾಗಿರಬೇಕೇ ಹೊರತು ಕಹಿ ಆಗಿರಬಾರ್ದು. ನಾವು ನಡೆಯೋಂಥ ನಡೆ ಯಾವಾಗಲೂ ಸ್ಥಿರವಾಗಿರಬೇಕೇ ಹೊರತು ಡೊಂಕಾಗಿರ್ಬೋದು. ಯಾಕೆ ಅಂದರೆ ಲೋಕವನ್ನು ನಾವು ಸರಿ ಮಾಡೋಕ್ಕೆ ಹೋಗ್ತೀವಿ ಅಂದರೆ ನಮ್ಮನ್ನು ಸರಿ ಮಾಡೋರು ಯಾರೂ ಇಲ್ಲ. ಫಸ್ಟು ನಾವು ಜೀವನದಲ್ಲಿ ಬದಲಾವಣೆಗಳನ್ನ ಮಾಡ್ಕೋಬೇಕು. ಹೇಗೆ ಬದಲಾವಣೆ ಅಂದರೆ ನನ್ನ ಮನಸ್ಥಿತಿ, ಸ್ಥಿರ ಸ್ಥಿತಿ ಪ್ರತಿಯೊಂದು ಬದಲಾವಣೆ ಮಾಡಿಕೊಂಡು ನುಗ್ಗಿದರೆ ಖಂಡಿತ ನಾವು ಎಲ್ಲನೂ ಸಾಧ್ಯ ಮಾಡ್ಬೋದು. ಯಾಕೆಂದರೆ ನಿನ್ನಿಂದ ಏನೂ ಆಗಲ್ಲ ಅನ್ನೋರು ನಿನ್ನಿಂದ ಎಲ್ಲವೂ ಸಾಧ್ಯ ಅನ್ನೋದು ಆಗುತ್ತೆ. ನಿಜ ಅಲ್ವಾ ಫ್ರೆಂಡ್ಸ್? ನನಗೆ ತುಂಬ ಈ ಒಂದು ಪದನೇ ನಂಗೆ ತುಂಬ ಇಷ್ಟ. ನಿನ್ನಿಂದ ಎಲ್ಲವೂ ಸಾಧ್ಯ, ಹೌದಲ್ವಾ? ಸಾಧ್ಯ ಆಗದೇ ಇರೋದನ್ನು ಸಾಧನೆ ಮಾಡ್ಬೋದು. ಅದೇ ಜೀವನ, ಅದೇ ನಮ್ಮ ಲೈಫು. ಯಾಕೆ ಅಂದರೆ ಹಿಂತಿರುಗಿ ನೋಡಬೇಕಾದ್ರೆ ನಾವು ಇದೆಲ್ಲ ಸಾಧ್ಯ ಮಾಡಿದ್ವಾ ನಮ್ಮ ಲೈಫಲ್ಲಿ, ಇದೆಲ್ಲ ನಮ್ಮಿಂದ ಸಾಧ್ಯ ಆಯಿತಾ ನಮ್ಮ ಲೈಫಲ್ಲಿ ಅಂತ ನಾವೇ ಒಂದು ನಿಮಿಷ ದಿಗ್ಭ್ರಮೆ ಆಗಿಬಿಡ್ತೀವಿ. ಯಾಕಂದರೆ ಲೈಫು ಅನ್ನೋದು ಸಾಧ್ಯ ಅಲ್ಲ. ಮನಸ್ಸಿನೊಳಗೆ ನಾವು ಯಾವಾಗ ಸ್ಥಿರವಾಗಿ ತಗೋತೀವೋ ಸಾಧ್ಯ, ನಾವು ಮಾಡ್ಬೋದು ಇದನ್ನು ಅಂತ, ಖಂಡಿತ ಆ ಯಶಸ್ಸು ನಮ್ಮ ಜೊತೆ ಇರುತ್ತೆ. ನಿಜ ಅಲ್ವಾ ಫ್ರೆಂಡ್ಸ್? ಆಗಲ್ಲ ಅಂತ ಯಾವತ್ತೂ ನನ್ನಿಂದ ಸಾಧ್ಯ ಆಗಲ್ಲ ಅಂದ್ಕೋಬೇಡಿ, ನನ್ನಿಂದ ಎಲ್ಲವೂ ಸಾಧ್ಯ ಅಂದ್ಕೊಳ್ಳಿ.